ನಮಸ್ತೆ ಎಲ್ಲರಿಗೂ. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬ ನನ್ನ ವ್ಯೂವರ್ಸ್ಗಳು ಸಿಗಲಿ ಅಂತ ಕೇಳ್ಕೊತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಒಂದು ಸ್ವಂತ ಮನೆಯ ಕನಸು ಇದ್ದೇ ಇರುತ್ತದೆ. ಅದೆಷ್ಟೋ ಪ್ರಯತ್ನ ಪಟ್ಟಿರ್ತಾರೆ, ಎಷ್ಟೋ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅದೆಷ್ಟೋ ಕಷ್ಟಗಳನ್ನ ಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ. ಆದ್ರೂ ಒಂದು ಸ್ವಂತ ಮನೆ ತಗೊಳ್ಳೋದಕ್ಕಾಗಲಿ ಅಥವಾ ಒಂದು ಮನೆಯನ್ನು ಕಟ್ಟೋದಕ್ಕಾಗಲಿ ಸಾಧ್ಯನೇ ಆಗ್ತಿರಲ್ಲ. ತುಂಬಾ ಕಷ್ಟಗಳು ಆಗ್ತಾನೆ ಇರುತ್ತೆ. ನಮಗೆ ಭೂಮಿ ವಿಚಾರದಲ್ಲಿ ಇರ್ಬೋದು ಅಥವಾ ಮನೆ ವಿಚಾರದಲ್ಲಿ ಇರ್ಬೋದು, ಭೂವರಹ ಸ್ವಾಮಿಯ ಅನುಗ್ರಹ ಅಂತನ್ನೋದು ಇದ್ರೇ ಅದು ಸಾಧ್ಯ ಆಗುವಂಥದ್ದು. ಆದ್ದರಿಂದ ನಾನು ಹೇಳುವಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿ, ಖಂಡಿತ ಹೇಳ್ತೀನಿ ನೀವು ತುಂಬ ಬೇಗನೆ ಒಂದು ಮನೆಯನ್ನು ತೆಗೆದುಕೊಳ್ಳುವಂತಹ ಭಾಗ್ಯ ನಿಮಗೆ ಬರುತ್ತೆ. 43 ದಿನದಲ್ಲಿ ನಿಮ್ಮ ಮನೆಯನ್ನು ತೆಗೆದುಕೊಳ್ಳುವಂತಹ ಒಂದು ದಾರಿ ನಿಮಗೆ ಖಂಡಿತವಾಗಿಯೂ ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಮಾಡಬೇಕು, ಯಾವ ದಿನ ಮಾಡಬೇಕು, ಎಷ್ಟು ದಿನ ಇದನ್ನು ನೀವು ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಇದನ್ನು ಮಾಡಬೇಕು ಅಂತಲೂ ತುಂಬಾ ಮುಖ್ಯ. ನಾನು ಹೇಳುವಂತಹ ಈ ಒಂದು ಚಿಕ್ಕ ಈ ಪರಿಹಾರ ಏನಿದೆ, ಒಂದೇ ₹1 ಕೂಡ ನೀವು ಖರ್ಚು ಇಲ್ಲದೆ ಯಾವ ಪರಿಹಾರಗಳನ್ನು ಮಾಡದೆ ಕೂಡ ನೀವು ಮಾಡುವಂತಹ ಒಂದು ಸುಲಭವಾದಂತಹ ಒಂದು ಪರಿಹಾರ ಅಂತ ನಾನು ಹೇಳ್ತೀನಿ. ಖಂಡಿತ ಮಾಡಿ. ಅದಾದ ನಂತರ ನೀವು ನನಗೆ ಹೇಳ್ತೀರಾ, ನಿಮ್ಮಿಂದ ನಾವು ಮನೆಯನ್ನು ಖರೀದಿ ಮಾಡಿದ್ದೀರಿ ಅಂತ ಹೇಳಿ. ಅಷ್ಟು ಪವರ್ಫುಲ್ ಆದಂತಹ ಈ ಒಂದು ಪರಿಹಾರ ಖಂಡಿತವಾಗ್ಲೂ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟೊಂದು ಕಷ್ಟಪಡ್ತಾ ಇರ್ತಾರೆ, ಬಾಡಿಗೆ ಮನೇಲಿ ಇರ್ತಾರೆ, ಒಂದು ಸ್ವಂತ ಮನೆಯನ್ನು ಈ ವರ್ಷನೋ ಮುಂದಿನ ವರ್ಷನೋ ಆಗ್ತಾ ಹೋಗ್ತಾ ದಿನಗಳು ಹೋಗ್ತಾ ಇರ್ತೈತೆ. ಬಿಟ್ಟರೆ ನೀವು ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರಲ್ಲ. ಏನಾದರೂ ಒಂದು ಸಮಸ್ಯೆಗಳು ಬಂದು ಹೋಗ್ತಾನೆ ಇರ್ತೈತೆ, ಅಥವಾ ಏನಾದರೂ ಒಂದು ಸಮಸ್ಯೆಯಿಂದ ಅದು ಅಲ್ಲಿಗೆ ನಿಂತು ಹೋಗುತ್ತೆ, ಅಥವಾ ಹಣಕಾಸಿನ ಸಮಸ್ಯೆ ಬರ್ಬೋದು, ಏನಾದರೂ ಒಂದು ಮೋಸ ಹೋಗುವಂಥದ್ದು, ಇದೇ ರೀತಿಯಾಗಿ ಏನಾದರೂ ಒಂದು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳುವಂತಹ ಈ ಒಂದು ಸುಲಭವಾದಂತಹ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತ ನೀವೇ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ನಾನು ಹೇಳಿದ್ದು ಎಷ್ಟು ಸತ್ಯ ಅಂತ ಹೇಳಿ. ಸುಮ್ಮನೆ ಇದು ಅಂದರೆ ಯಾರಿಗಾದರೂ ಒಂದು ಪರಿಹಾರ ಆಗಿರಬೇಕಿದು, ಈ ಪರಿಹಾರ ಅವ್ರಿಗೆ ರಿಸಲ್ಟನ್ನ ಕೊಟ್ಟಿರಬೇಕು. ಆವಾಗ ಈ ಒಂದು ಪರಿಹಾರವನ್ನು ನಾವು ಇನ್ನೊಬ್ಬರಿಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದರಿಂದ 18-19 ದಿನದಲ್ಲೇ ಮನೆಯನ್ನು ಕೂಡ ತಗೊಂಡಿದ್ದಾರೆ ಅಂತ ಹೇಳಿ ಕಮೆಂಟ್ಗಳನ್ನು ಹಾಕಿದ್ದಾರೆ. ಅದಕ್ಕೋಸ್ಕರ ಇದು ನಿಮಗೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನೀವು ಇದನ್ನು ಯಾವತ್ತು ಮಾಡಬೇಕು ಅಂತಂದರೆ ನೋಡಿ, ಪ್ರತಿದಿನ ಬೆಳಗ್ಗೆ ಒಂದು ಒಳ್ಳೆಯ ದಿನ ನೋಡ್ಕೊಳ್ಳಿ. ಬುಧವಾರ ಅಥವಾ ಗುರುವಾರ ಈ ರೀತಿ ನೋಡಿಕೊಂಡು ಒಂದು ಒಳ್ಳೆಯ ದಿನವನ್ನು ನೋಡಿಕೊಂಡು ಪ್ರತಿದಿನ ನೀವು ಬೆಳಗ್ಗೆ ಇದನ್ನು ಮಾಡಬೇಕಾಗಿರೋ ಸಮಯ ತುಂಬಾ ಮುಖ್ಯ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇದನ್ನು ಮಾಡಬೇಕು. ಸ್ವಂತ ನಮಗೆ ಒಂದು ಮನೆ ಬೇಕು, ನಮ್ಮ ಕನಸಿಂದ ನಾವು ಕಟ್ಕೊಳ್ಬೇಕು, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಅಷ್ಟೆಲ್ಲ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದೀವಿ, ಏನೇನೋ ಪರಿಹಾರಗಳನ್ನ ಮಾಡ್ತಾಯಿದ್ದೀವಿ, ಆದರೂ ನಮ್ಮ ಮನೆ ತಗೊಳ್ಳೋಕ್ಕಾಗಲ್ಲ ಅಂತಂದರೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ. ಅಯ್ಯೋ, ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಿಮ್ಮ ಕನಸಿನ ಮನೆ ಕನಸಾಗಿ ಉಳಿತೆ ಹೊರತು ಖಂಡಿತ ಅದು ನನಸಾಗೋದಿಲ್ಲ. ಸ್ವಲ್ಪ ದಿನ ನೀವು ಮಾಡ್ತಾ ನೀವು ಹೋಗ್ತಾ ಇದ್ದಂತೆ ನಿಮಗೆ ಅದರ ಅನುಭವ ಗೊತ್ತಾಗ್ಬಿಡುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನ ಬೆಳಗ್ಗೆ ನೀವು ಎದ್ದೇಳಬೇಕು. ನೀವು ಉತ್ತರಕ್ಕೆ ನಿಮ್ಮ ಮುಖ ಮಾಡಿ ಕೂತ್ಕೊಂಡು ನಾನು ಹೇಳುವಂತಹ ಈ ಒಂದು ಚಿಕ್ಕ ಮಂತ್ರವನ್ನು 108 ಸಾರಿ ನೀವು ಜಪಿಸಬೇಕು. ಸ್ನಾನನೇ ಮಾಡಿಕೊಂಡು ಮಾಡಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ. ಕೈಕಾಲು ಮುಖ ತೊಳ್ಕೊಂಡು ಬಂದು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ. ಕೆಳಗಡೆ ಒಂದು ಚಾಪೇನೋ ಅಥವಾ ಯಾವುದಾದ್ರೂ ಒಂದು ಬಟ್ಟೆಯನ್ನು ಹಾಕಿ ಕೂತ್ಕೊಂಡು 108 ಸಾರಿ ಮಂತ್ರವನ್ನು ಜಪಿಸಿ. ನಿಮ್ಮ ಇಷ್ಟಾರ್ಥ, ನಿಮ್ಮ ಕನಸಿನ ಮನೆ ಏನಿದೆ ನಿಮಗೆ ತಕ್ಕಂತೆ, ನಿಮ್ಮ ಅಮೌಂಟ್ಗೆ ತಕ್ಕಂತೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಕೂಡ ಸಿಗಬಹುದು. ಭಗವಂತ ದಾರಿನ ತೋರಿಸ್ತಾನೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು. ಇನ್ನು ಎಷ್ಟು ದಿನ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಗಂಡು ಮಕ್ಕಳಾದ 43 ದಿನ ನಿರಂತರವಾಗಿ ಒಂದೇ ಒಂದು ದಿನ ಕೂಡ ಮಿಸ್ ಆಗಬಾರ್ದು. ಇನ್ನು ಹೆಣ್ಮಕ್ಳಾದ 21 ದಿನ ಮಾತ್ರ ಈ ಮಂತ್ರವನ್ನು ಹೇಳಬೇಕು. ಯಾಕಂತಂದರೆ ಕಂಟಿನ್ಯೂಸ್ ಆಗಿ ಹೇಳಬೇಕಾಗುತ್ತೆ. ನಮ್ಮ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರೋದರಿಂದ ಇದು ಕಂಟಿನ್ಯೂ ಆಗಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ತಿಂಗಳ ಸಮಸ್ಯೆಗಳು ಏನಿದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ನೀವು 21 ದಿನ ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೈಕಾಲು ಮುಖವನ್ನು ತೊಳ್ಕೊಂಡು ಕೆಳಗಡೆ ಒಂದು ಚಾಪೇನ ಒಂದು ಬಟ್ಟೆಯನ್ನು ಹಾಕಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅಷ್ಟೇ. ಇನ್ನು ಯಾವುದು ಆ ಮಂತ್ರ ಅಂತನ್ನೋದಾದರೆ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ಇದೇ ಒಂದು ಅದ್ಭುತವಾದಂತಹ ಮಂತ್ರ. ನೀವು ಜಮೀನು ತೊಗೊಳ್ಳೋದಕ್ಕೆ ಆಗಿರ್ಬೋದು, ಮನೆಯನ್ನು ಕಟ್ಟೋದಕ್ಕೆ ಆಗಿರ್ಬೋದು, ಮನೆ ತೊಗೊಳ್ಳೋದಕ್ಕೆ ಆಗಿರ್ಬೋದು, ಏನಕ್ಕಾದ್ರೂ ಈ ಒಂದು
ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ನೀವು ಇದು ಜಮೀನು ಮತ್ತು ಮನೆನ ತೆಗೆದುಕೊಳ್ಳೋದಕ್ಕೆ ಅಥವಾ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೂ ನೀವು ಇದನ್ನು ನೀವು ಹೇಳ್ಕೊಳ್ಬಹುದು. ಸೊ ಇನ್ನು ಯಾವುದು ಆ ಮಂತ್ರ ಅಂತ ಹೇಳ್ತೀನಿ ನೋಡಿ. ವಿಡಿಯೋನ ಪೂರ್ತಿ ನೋಡಿದೆ ಮತ್ತು ನಿಮಗೆ ನಾನು ವಿಡಿಯೋದಲ್ಲಿ ಇರೋದನ್ನ ಬಿಟ್ಟು ಬೇರೆ ಕ್ವಶನ್ಸ್ನ ನೀವು ಕೇಳಿದ್ರೆ ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನು ವಿಡಿಯೋದಲ್ಲಿ ಹೇಳಿರೋದನ್ನೇ ಮತ್ತು ನೀವು ಏನಾದರೂ ಕೇಳಿದ್ರಿ ಅಂತಂದರೆ ವಿಡಿಯೋನ ಕೊನೆಯವರೆಗೂ ನೋಡಿಲ್ಲ ಅಂತ ಹೇಳಿ ಅರ್ಥ. ನಾನು ಖಂಡಿತ ನಿಮಗೆ ಕಮೆಂಟ್ಸ್ಗೆ ನಾನು ರಿಪ್ಲೈಯನ್ನು ಕೊಡೋದಿಲ್ಲ. ಇನ್ನು ಯಾವುದು ಆ ಮಂತ್ರ ಅಂತಂದರೆ ನೋಡಿ, ಓಂ ಶ್ರೀ ವರಹಧರಣಿ ಧರಾಯ ನಮಃ. ಓಂ ಶ್ರೀ ವರಹಧರಣಿ ಧರಾಯ ನಮಃ ಅನ್ನೋ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ನಿತ್ಯ 108 ಸಾರಿ ಹೇಳ್ಕೊಳ್ಳಿ. ನೀವು ನನಗೆ ಕಮೆಂಟ್ ಹಾಕ್ತೀರಾ, ನಿಮ್ಮಿಂದ ನಮ್ಮ ಕನಸಿನ ಮನೆ ನಾವು ತೊಗೊಂಡಿದ್ದೀವಿ ಅಥವಾ ಕಟ್ಟಿದ್ದೀವಿ ಅಥವಾ ಆಸ್ತಿಯನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಈ ಒಂದು ಮಂತ್ರ ನಿಮಗೆ ಕೆಲಸವನ್ನು ಮಾಡುತ್ತೆ. ಆ ಭಗವಂತನ ಆಶೀರ್ವಾದ ಅನುಗ್ರಹದಿಂದ ಆದಷ್ಟು ಬೇಗ ನಿಮ್ಮ ಮನೆ ತೊಗೊಳ್ಳೋಂಗೆ ಆಗುತ್ತೆ. ಹಾಗೇ ಆಗುತ್ತೆ. ಇದನ್ನ ಮಾಡಿ ನೋಡಿ. ಹೆಣ್ಮಕ್ಳಾದರೆ 21 ದಿನ, ಗಂಡು ಮಕ್ಕಳಾದರೆ 43 ದಿನ. ಇದನ್ನು ನೀವು ಬುಧವಾರ, ಗುರುವಾರ ಈ ದಿನ ನೀವು ಸ್ಟಾರ್ಟ್ ಮಾಡಬಹುದು. ಹೆಣ್ಮಕ್ಳಾದರೂ ಸರಿ, ಗಂಡು ಮಕ್ಕಳಾದರೂ ಸರಿ ಕರೆಕ್ಟಾಗಿ ನೀವು 108 ಸಾರಿನೇ ಮಂತ್ರವನ್ನು ಹೇಳ್ಕೊಳ್ಬೇಕು. ಆದರೆ ದಿನಗಳು ಮಾತ್ರ ನಾನಿಲ್ಲಿ ಗಂಡು ಮಕ್ಕಳಿಗೆ 43 ದಿನ ಹೇಳಿದ್ದೀನಿ, ಹೆಣ್ಮಕ್ಳಾದರೆ 21 ದಿನ ಮಾತ್ರ ಹೇಳಿದ್ದೀನಿ. ಒಂದು ದಿನ ಕೂಡ ನೀವು ಮಿಸ್ ಮಾಡಿದ್ರಿ ಅಂತಂದರೆ ಮತ್ತೆ ಇದನ್ನು ಹೊಸ್ದಾಗಿ ಮಾಡಬೇಕು. ಆದ್ದರಿಂದ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.